ಸೊ ಹಾಯ್ ಫ್ರೆಂಡ್ಸ್, ನಾನಿವತ್ತು ಪರಿಚಯ ಮಾಡ್ತಿರೋದು ಹೋಳಿಗೆ ಶೀಟ್ ಅಂತ. ಇದು ಪರ್ಮನೆಂಟ್ ಹೋಳಿಗೆ ಶೀಟ್ ಅಂತ. ಇದು ಡೈರೆಕ್ಟ್ ತವ ಮೇಲೆ ಹಾಕಿದ್ರೂ ಸುಟ್ಟೋಗಲ್ಲ. ಇದರಲ್ಲಿ ಚಪಾತಿ, ರೋಟಿ ಮತ್ತು ಹೋಳಿಗೆ, ಪರೋಟ ಮತ್ತು ಪೂರಿ ಈ ಥರ ಐಟಮ್ಸ್ನೆಲ್ಲ ಮಾಡೋಂಥ ಒಂದು ಶೀಟ್ ಇದು. ಇದರಲ್ಲಿ 8 ಇಂಚಸ್ಸು ಮತ್ತು ಇದು 9 ಇಂಚಸ್ಸು, ಓಕೆನಾ. ಇದು 10 ಇಂಚಸ್ಸು, ಇದು 11 ಇಂಚಸ್ಸು ಆ್ಯಂಡ್ ಇದು 12 ಇಂಚಸ್ಸು ಮತ್ತು ಇದು ಕೂಡ 12 ಇಂಚಸ್ಸೇ, ಓಕೆನಾ. ನಾನಿವಾಗ ಓಪನ್ ಮಾಡಿ ತೋರಿಸ್ಕೊಡ್ತೀನಿ, ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಡೈರೆಕ್ಟ್ ತವ ಮೇಲೆ ಹಾಕಿದ್ರೂ ಇದು ಸುಟ್ಟೋಗಲ್ಲ, ಮೆಲ್ಟ್ ಆಗೋಲ್ಲ ಇದು. ಈಗ ತೋರಿಸ್ಕೊಟ್ನಲ್ಲ ಸೈಜ್ಗಳು, ಇದು ಪ್ರೆಸ್ಸಿಂಗಿಗೆ ಮತ್ತು ಕೈಯಲ್ಲಿ ಮಾಡೋರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಇದು ಕೈಯಲ್ಲಿ ಮಾಡೋವಂಥ ಶೀಟ್ ಆಯಿತು, ಓಕೆನಾ. ಇದು 12 ಇಂಚಸ್ ಅಲ್ಲ, ಇದು ಕೈಯಲ್ಲಿ ಮಾಡೋರಿಗೆ. ಮತ್ತು ಇದರಲ್ಲಿ 8 ಇಂಚಸ್ ಕೂಡ ಬರುತ್ತೆ. 9 ಇಂಚಸ್ಸು ತಿರುಗಿಸೋ ಮಿಷಿನ್ ಇದೆಯಲ್ಲ, ಆ ಮಿಷಿನ್ಗೆ ಪ್ರೆಸ್ಸಿಂಗಿಗೆ 8 ಇಂಚಸ್ ಬರುತ್ತೆ. ಮತ್ತು ಕೈಯಲ್ಲಿ ಮಾಡೋರಿಗೆಲ್ಲ 11, 12 ಈ ಥರ ಇಂಚಸ್ಸಲ್ಲಿ ಬರುತ್ತೆ. ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಇದನ್ನು ವಾಶ್ ಮಾಡ್ಬೋದು. ಈ ಥರ ನೋಡಿ, ವಾಶ್ ಮಾಡ್ಬೋದು ಮತ್ತು ಯೂಸ್ ಮಾಡ್ಬೋದು. ವಾಶ್ ಮಾಡಿಬಿಟ್ಟು ಮತ್ತೆ ಯೂಸ್ ಮಾಡ್ಕೋಬೋದು. ಒಂದು 5 ವರ್ಷ 4 ವರ್ಷ ಎಲ್ಲ ಯೂಸ್ ಮಾಡ್ಬೋದು. ಈ ಥರ ಆಯಿಲ್ ಹಾಕ್ಬಿಟ್ಟು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ನಾನು ಇವಾಗ ರೊಟ್ಟಿ ಮಾಡಿ ತೋರಿಸ್ಕೊಡ್ತಾ ಇರೋದು ನಿಮಗೆ. ಈ ಥರ ತಟ್ಕೊಂಬಿಟ್ಟು ಫುಲ್ಲಾಗಿ ತಟ್ಕೊಂಡು ಡೈರೆಕ್ಟ್ ತವ ಮೇಲೆ ಹಾಕಿದ್ರೂ ಮೆಲ್ಟ್ ಆಗೋಲ್ಲ. ಡೈರೆಕ್ಟ್ ಇದನ್ನೇ ತವ ಮೇಲೆ ಹಾಕ್ಬೋದು. ಆಯಿಲ್ ಪೇಪರೆಲ್ಲ ತವ ಮೇಲೆ ಹಾಕೋಕ್ಕಾಗಲ್ಲ ನೋಡಿ. ಈ ಥರ ಫುಲ್ ಹೀಟಲ್ಲಿದೆ. ಈ ಥರ ಡೈರೆಕ್ಟ್ ತವ ಮೇಲೆ ಹಾಕ್ಬಿಟ್ಟು ಆ ಇಡೀ ಇದೆಲ್ಲ ಆರಾಮಾಗಿ ತೆಗಿಬೋದು. ಏನು ಮೆಲ್ಟೇ ಆಗಲ್ಲ ಇದು. ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.